ಪ್ರಸಾದ್ ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ನಾವು ಸಭೆಯ ಪರವಾಗಿ ಮಾಡ್ತಾ ಇದ್ವಿ. ಹಾಗೆಯೇ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಕುಮಾರ್ ಮುಖ್ಯಾಧಿಕಾರಿಗಳು ಪುರುಷರು ಸಂತೋಷಗಳು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಭೆ ಪರವಾಗಿ ಸಭೆಯ ಪ್ರಾರಂಭದಲ್ಲಿ ಸಭೆಯ ಪ್ರಾರಂಭದಲ್ಲಿ ಶ್ರೀ 14ನೇ ತಾರೀಕಿಗೆ ನಾವು ಅಂಬೇಡ್ಕರ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಮತ್ತೆ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಮಾಡ್ತಾ ಇದ್ವಿ. ಈ ಇಬ್ಬರು ಮಹನೀಯರ ಜಯಂತಿಯನ್ನ ಆಚರಣೆ ಮಾಡಲು ತಮ್ಮ ಸಲಹೆಗಳೇನಿದ್ರೆ ಇದ್ರೆ ನಾವು ದಯಮಾಡಿ ಗಮನದಲ್ಲಿಟ್ಟುಕೊಂಡು ವಿಧಾನಸಭೆಯಲ್ಲಿ ಚರ್ಚಿಸಬೇಕು. ನಂತರ ಮುಖ್ಯಮಂತ್ರಿಗಳಿಗೆ ಅವರು ಒತ್ತಡ ಹಾಕ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ನಮಗೆ ಅಂಬೇಡ್ಕರ್ ಸರ್ಕಲ್ ಆಗಲಾರದಕ್ಕೋಸ್ಕರ ನಾವು ಇಲ್ಲೇವರೆಗೂ ನಾವೆಲ್ಲಾ ರೀತಿಯಿಂದ ತಮಗೆ ತಾಳ್ಮೆಯಿಂದ ಕೇಳ್ಕೊಂತ ಬಂದು ಸಾಕಾಗಿ ಹೋಗಿದೆ. ತಾಲೂಕು ಆಡಳಿತ ನೀವು ಮಾಡ್ತಾ ಇರ್ತೀರಿ, ಅಲ್ಲಿ ಸಂಸದರು MP-ಗಳಿಗೆ ಹೇಳ್ತಾ ಇಲ್ಲ, ನೀವು ಸಭೆ ಕರೆದು ಮಾತಾಡಿಲ್ಲ, ಅವರಿಗೆ ನಾವು ಇಲ್ಲಿ ನಡೀತಕ್ಕಂಥ ವಿಷಯ ಹೇಳ್ತೀರ ಇಲ್ಲ ಗೊತ್ತಿಲ್ಲ. ಸೊ ಹಾಗಾಗಿಬಿಟ್ಟು ನಾವು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಮುಖಂಡರು ಎಲ್ಲರೂ ಈ ಒಂದು ಜಯಂತಿಯನ್ನು ಬಾಯ್ಕಟ್ ಮಾಡಬೇಕಂತ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಒತ್ತಾಯ ಮಾಡುತ್ತಿರಲ್ಲ ನಮ್ಮ ಹೆಸರು ಹೇಳ್ರಿ. ನಾವು ಇವತ್ತು ಏನು ಒಳಗಿಂದ ಹೊರಗೆ ನಡೆದಿರೋಂಥ ಕಾರಣ ಏನಂತ? ನಮ್ಮ ಹೆಸರು ನಿಂಗಪ್ಪ ಐವಳೆ ಅಂತ, ಆದಿಜಾಂಬ ಮಹಾಸಭಾ ತಾಲೂಕು ಅಧ್ಯಕ್ಷರು. ಇಂದು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತಿಯ ಪೂರ್ವಭಾವಿ ಸಭೆಯನ್ನು ತಾಲೂಕು ಆಡಳಿತ ಕರೆದಿದ್ದರು. ಸೊ ನಮ್ಮ ಎಲ್ಲ ಹಿರಿಯ ಸಂಘಟಕರು ಹಾಗೂ ಆದಿಜಾಂಬ ಮಹಾಸಭಾದಿಂದ ಎಲ್ಲ ಕಾರ್ಯಕರ್ತರು, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಆಗಮಿಸಿದ್ದು ಎಲ್ಲರ ನಿರ್ಣಯದಂತೆ ನಾವು ಬಾಯ್ಕಟ್ ಮಾಡಿದ್ದೇವೆ. ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ವರ್ಷ ನಾವು ಕೇಳಿದಂಗೆಲೆ ಅವರು ಯಾವುದೇ ರೀತಿಯಿಂದ ಆ ಸರ್ಕಲ್ ಮಾಡಲಿಕ್ಕೆ ಯಾರು ಒಪ್ತಾ ಇಲ್ಲ. ಸೊ ಈ ಹಿಂದೆ ಆ ಸರ್ಕಲ್ ಮಾಡಬೇಕಂತ ಎಲ್ಲ ಸಂಘ ಸಂಸ್ಥೆಗಳು ಮನವಿ ಪತ್ರವನ್ನು ನೀಡಿದ್ದು, ಎಲ್ಲ ಜಾತಿಯ ಸಂಘ ಸಂಸ್ಥೆಗಳು ಕೂಡ ಮನವಿ ಪತ್ರಗಳನ್ನು ನೀಡಿದ್ದು, ಅದು ಮುನ್ಸಿಪಾಲ್ಟಿನಲ್ಲಿ ತರವಾಗಿ ಪಾಸಾಗಿದ್ದು ಮತ್ತು ಸರ್ಕಾರಕ್ಕೆ ಹೋಗಿ ಸರ್ಕಾರದಿಂದ ಮತ್ತೆ ಪಾಸಾಗಿ ಮತ್ತೆ ಬಂದಿದ್ದು, ಅದರ ಬಗ್ಗೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಯಾರೂ ಕ್ರಮ ತೆಗೆದುಕೊಂಡಿಲ್ಲ. ತಾಲೂಕು ಆಡಳಿತ ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ನಾವು ವರ್ಷ ಬರ್ತೀವಿ ಜಯಂತಿ ಮುಗಿಸ್ತೀವಿ ಹೋಗ್ತೀವಿ, ವರ್ಷ ಬರ್ತೀವಿ ಜಯಂತಿ ಮುಗಿಸ್ತೀವಿ ಹೋಗ್ತೀವಿ. ನಮಗೆ ಒಂದು ಹೋರಾಟ ಮಾಡಲಿಕ್ಕೆ ಆದರ್ಶ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸರ್ಕಲ್ ಇಲ್ಲ, ಒಂದು ಪುತ್ಥಳಿನೂ ಇಲ್ಲ ಅಂದಮೇಲೆ ನಾವು ಇಲ್ಲಿ ಸಂಘಟಕರು ನಮ್ಮ ಹೋರಾಟದ ಏನು ಆದಿ ಅಂತಕ್ಕಂಥದ್ದು ಎಲ್ಲ ಯಕ್ಷ ಪ್ರಶ್ನೆ ಆಗಿದೆ. ಸೊ ಹಂಗಾಗಿಬಿಟ್ಟು ಇವತ್ತು ಪೂರ್ವಭಾವಿ ಸಭೆಯಲ್ಲಿ ನಾವು ಈ ಒಂದು ನಿರ್ಣಯ ತಗೊಂಡಿದ್ದು ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಆಗಲೇಬೇಕು. ಅದರ ಜೊತೆಯಲ್ಲೇ ಮಾನ್ಯ ಸಂಸದರು ಮತ್ತು MLA ಅವರು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂದರೆ ಮೀಸಲಾತಿ ಕ್ಷೇತ್ರಗಳಿಂದ ಅವರು ಆಯ್ಕೆಯಾಗಿದ್ದು, ಈಗ 3% ಇರೋದನ್ನು 7%ಗೆ, 15% ಇರೋದನ್ನು 17%ಗೆ ಹೆಚ್ಚುವರಿಯಾಗಿ ಈಗ ಸರ್ಕಾರದಲ್ಲಿ ಮಾಡಿದ್ರಿ ಈ ಹಿಂದೆ. ಮತ್ತೆ ಅದನ್ನು ಮೊಟಕುಗೊಳಿಸಿ ನಾವು ಹಳೆ ಮೀಸಲಾತಿ ಕೊಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಅವರು ಧ್ವನಿ ಎತ್ತಬೇಕು. ವಿಧಾನಸೌಧದಲ್ಲಿ ಧ್ವನಿ ಎತ್ತೋದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಬೆಂಬಲವಾಗಿ ನಿಂತ್ಕೊಂಡು ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಂದು ಅವರು ಅಲ್ಲಿ ಹೋರಾಟ ಮಾಡಬೇಕು ಅನ್ನೋದ್ರ ಜೊತೆಗೆ ಒಳ ಮೀಸಲಾತಿಯನ್ನು ಕೂಡ ಇಟ್ಕೊಂಡು ನಾವು ಈ ಒಂದು ಬೈಕಾಟ್ ಅನ್ನು ಮಾಡಿ ಹೊರಗಡೆ ಬಂದಿದ್ದೇವೆ. ಹಿಂದೆ ಹೋದ ವರ್ಷ ನಿಮಗೆ ಇಲಾಖೆಯವರು ಒಂದು ಭರವಸೆಯನ್ನು ಕೊಟ್ಟಿದ್ರು ಅಂತ ಒಂದು ಮಾತು ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾವ ರೀತಿ ಭರವಸೆ ಕೊಟ್ಟಿದ್ರು? 3 ತಿಂಗಳು ಒಳಗಡೆ ನಾವು ಈ ಸರ್ಕಲ್ ಅನ್ನು ನಾವು ಭೂಮಿ ಪೂಜೆ ಮಾಡಿ ಅಡಿಗಲ್ಲ ಹಾಕಿ ನಾವು ಸರ್ಕಲ್ ಅನ್ನು ಕಟ್ತೀವಿ ಅಂತ ಮಾತನ್ನು ಕೊಟ್ಟಿದ್ರು. ಯಾರು ಕೊಟ್ಟಿದ್ರಿ ಮಾತು? ತಾಲೂಕು ಆಡಳಿತ ಮತ್ತು ಶಾಸಕರು ಕೂಡ, ಈ ಹಿಂದೆ MP ಅವರಿರ್ತಕ್ಕಂಥ ತುಕಾರಾಮ್ ಸರ್ ಕೂಡ ಇದನ್ನ ನಾವು ಮುಂದೆ ಮಾಡ್ತೀವಿ ಅಂತಕ್ಕಂಥದ್ದು ಅವ್ರು ಹೇಳಿದ್ರು. ಸೊ ಹಂಗಾಗಿಬಿಟ್ಟು ಈ ವರ್ಷ ಕೂಡ ಅದು ನೆನೆಗುದಿಗೆ ಹಂಗೆ ಬಿದ್ದಿದೆ. ವಿಳಂಬ ನೀತಿಗೆ ಏನು ಹೇಳ್ತೀರಿ ತಾವು? ವಿಳಂಬ ನೀತಿಗೆ ಅವರು ನಿರ್ಲಕ್ಷ್ಯತನ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಈ ಸಮಾಜ ಅಂತಲ್ಲ,
ಅವರು ಈ ಕಾನ್ಸ್ಟಿಟ್ಯೂಷನ್ ಬರ್ತಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ಲಿಂದನೇ ಅವರು ಶಾಸಕರು ಮತ್ತು ಎಂ ಪಿಗಳಾಗಿರ್ತಕ್ಕಂಥದ್ದು. ಸೊ ಇವೆಲ್ಲ ಆದಮೇಲೆ ಅವರು ಅದೇ ಆದಿಯಿಂದ ಬಂದಿರತಕ್ಕಂಥದ್ದು ನನ್ನ ಹೃದಯದಿಂದ ಅಂತ ಹೇಳ್ತಕ್ಕಂಥವ್ರು ಇದನ್ನು ಪಾಲನೆ ಮಾಡಬೇಕು. ಅದ್ರ ಜೊತೆಗೆ ನಾವು ಹೋರಾಟಗಾರರು ನಾವು ಇಲ್ಲಿ ಇರ್ತಕ್ಕಂಥವ್ರು ಕೇಳೋದಷ್ಟೇ, ನಾವು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರು ಎಮ್ ಎಲ್ ಎಗಳು ಎಂ ಪಿಗಳು ಇವ್ರು ಮಾಡಿಲ್ಲ ಅಂದಮೇಲೆ ಈ ಮತ್ತೆ ಯಾರು ಮಾಡ್ಬೇಕಂತಾರೆ. ಸೊ ಹಂಗಾಗಿಬಿಟ್ಟು ನಾವು ಈ ಹೋರಾಟದ ಹಾದಿ ಹಿಡಿಯೋಕ್ಕೆ ಕಾರಣ ಮುಖ್ಯ ನಮ್ಮಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಇದ್ದಿದ್ರೆ ನಾವು ಕೇಳಿ ಇದನ್ನು ಹೋರಾಟ ಮಾಡಾಗ್ಲಿಕ್ಕೆ ಕಲ್ತಿದ್ದೀವಿ. ನಮ್ಮ ಅಣ್ಣ ತಮ್ಮಂದ್ರೆ ಆಗಿರ್ತಕ್ಕಂಥ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥವ್ರು ಅವರು ಈ ಮಾತನ್ನು ಧ್ವನಿ ಎತ್ತಬೇಕಾಗಿತ್ತು. ಅದೇ ನಮಗೆ ಬೇಸರದ ಸಂಗತಿ. ದಲಿತರು ಎಲ್ಲ ಒಂದು ಕಡೆ ಮಾತಿಗೆ ಮಣಿತಾರೆ ಅಂತಂದೇಳಿ ಇಷ್ಟು ವರ್ಷ ವಿಳಂಬ ಮಾಡಿದ್ದಾರೆ ಅಂತಕ್ಕಂಥ ಮಾತಿದೆ. ಮಾತಿಗೆ ಮಣಿತಕ್ಕಂಥವ್ರು ದಲಿತರು ಹೋಗಿ ಒಪ್ಕೊಳ್ತೀನಿ, ಆದರೆ ಈ ಪರಿ ಯಾಮರ್ಸ್ಕೊಂಡು ಹೋಗ್ತಕ್ಕಂಥದ್ದು ಆಗಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ನಾವು ಮಾತು ಕೊಟ್ಟ ಮೇಲೆ ಮಾತನ್ನು ಆಯ್ತು ಅಂತ ನಾವು ನಡೆಸ್ಕೊಂಡು ಬಂದಿದ್ದೀವಿ. ದಲಿತರಿಗೆ ಮೂಗಿಗೆ ತುಪ್ಪ ಸವರಿಸುವಂತ ಕೆಲಸ ಮಾಡ್ತಾರೆ. ಅದೇ ಹಾಗೆ ಆಗಿದೆ. ನಾನು ಹೇಳ್ತೀವಲ್ಲ, ದಲಿತರು ಎಂದಿಗೂ ಸಿಟ್ಟು ಬರಲ್ಲ, ಸಿಟ್ಟು ಬಂದ್ರೆ ಬಿಡಲ್ಲ ಅಂತಾರಲ್ಲ, ಹಾಗೆ ನಾವು ಕೂಡ ಬಹಳ ತಾಳ್ಮೆಯಿಂದ ಕಾದಿದ್ದೀವಿ. ಎಲ್ಲ ಸಂಘಟಕರು ಎಲ್ಲರೂ ತಾಳ್ಮೆಯಿಂದ ಕಾದು ಕೊನೆಗೆ ಇವರು ಮಾಡೋದೇ ಇಲ್ಲ ಅಂತ ನಿರ್ಧಾರ ಬಂದ ಮೇಲೆ ನಾವು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಈ ಹೋರಾಟ ಏನಾದರೂ ಬೇರೆ ಒಂದು ರೂಪ ಪಡ್ಕೊಳ್ತಾ ಅದನ್ನ ಪಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಬಹಳ ಇದೆ. ಇದಕ್ಕೆ ಎಷ್ಟು ದಿನ ಕಾದು ನೋಡ್ಬೇಕನ್ನೋದು ನಾವು 14ರ ಒಳಗಡೆನೆ ನಾವು ಇದನ್ನು ತೀರ್ಮಾನ ತಗೊಳ್ತೀವಿ. ಯಾಕಂದ್ರೆ ಜಯಂತಿ ಇರೋದು 14ರ ಒಳಗಡೆ ನಮಗೆ ಏನಾದರೂ ತಾಲೂಕು ಆಡಳಿತ ಶಾಸಕರು ಮತ್ತು ಸಂಸದರು ಏನಾದರೂ ಕರೆದು ಮಾತಾಡಿ ಏನು ಮಾಡ್ಬೇಕಂತ ಅದನ್ನು ಕಾರ್ಯರೂಪಕ್ಕೆ ತಂದ್ರೆ ಮಾತ್ರ ನಾವು ಅದನ್ನು ಮುಂದೆ ಸುಗಮವಾಗಿ ಆಗಲಿಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ಕಳೆದ ವರ್ಷ ಸಭೆ ಮುಗಿದ ಮೇಲೆ ಇದೇ ರೀತಿ ನೀವು ಒಂದು ಬೈಠಕ್ ಕೊಟ್ಟಿದ್ರಿ, ಅಂದರೆ ಪತ್ರಿಕೆ ಹೇಳಿಕೆ ಕೊಟ್ಟಿದ್ರಿ. 14ರ ಒಳಗಡೆ ಸರ್ಕಲ್ಗೆ ಅಡಿಗಲ್ಲಿ ಹಾಕಿಲ್ಲ ಅಂತಂದರೆ ನಾವು ಜಯಂತಿ ಬಹಿಷ್ಕಾರ ಮಾಡ್ತೀವಿ, ನಾವೇ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಸೇರಿ ಅಲ್ಲಿ ಸರ್ಕಲ್ ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ನೀವೇ ಹೇಳಿದ್ರಿ. ಬಟ್ ಅದು ವರ್ಷ ಆಯಿತು, ಇದುವರೆಗೂ ನೀವು ಕೂಡ ಮಾಡಿಲ್ಲ, ಸಂಸದರು ಶಾಸಕರು ಕೂಡ ಮಾಡಿಲ್ಲ, ತಾಲೂಕು ಆಡಳಿತ ಕೂಡ ಮಾಡಿಲ್ಲ. ಇದಕ್ಕೇನು ಹೇಳ್ತೀರಿ ಸರ್?